ವೆಲ್ಕಮ್ ಬ್ಯಾಕ್. ಜಿಲ್ಲಾ ಪಂಚಾಯಿತಿ ಸಾರ್ವಜನಿಕ ಆಡಳಿತದಲ್ಲಿ ಮಹತ್ವದ ಇಲಾಖೆ. ಅದರ ಅಡಿಯಲ್ಲಿ ಅನೇಕ ಇಲಾಖೆಗಳು ಬರುತ್ತೆ. ಆದರೆ ಅಂತಹ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಬರ ಎದುರಿಸ್ತಾ ಇದ್ದಾರೆ. ಹಾಗಾದರೆ ಇಂಥ ಪರಿಸ್ಥಿತಿ ಬಂದಿದ್ದು ಯಾವ ಜಿಲ್ಲೆಗೆ, ಎಷ್ಟು ಹುದ್ದೆ ಇಲ್ಲಿ ಖಾಲಿ ಇದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. 110 ಹುದ್ದೆಗಳಲ್ಲಿ 60 ಮಂದಿ ಇಲ್ಲ, ಭರ್ತಿ ಮಾಡಿ. ಅಧಿಕಾರಿಗಳಿಲ್ಲದೆ ಜಿಲ್ಲಾ ಪಂಚಾಯಿತಿ ಖಾಲಿ. ಇದು ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ. ಆದರೆ ಈ ಜಿಲ್ಲಾ ಪಂಚಾಯಿತಿಗೆ ಈಗ ಅಧಿಕಾರಿಗಳು ಸಿಬ್ಬಂದಿಗಳ ಕೊರತೆ ಕಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಇರಬೇಕಾದ ಒಟ್ಟು 110 ಹುದ್ದೆಗಳಲ್ಲಿ 60 ಹುದ್ದೆಗಳು ಖಾಲಿ ಇವೆ. ಮುಖ್ಯವಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ, ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರು, ಕಿರಿಯ ಅಭಿಯಂತರರು, ತಾಂತ್ರಿಕ ಸಹಾಯಕರು ಸೇರಿದಂತೆ ಎಬಿಸಿಡಿ ವಿಭಾಗದ ಒಟ್ಟು 60 ಹುದ್ದೆಗಳು ಖಾಲಿ ಇವೆ. ಇನ್ನು ಸಿಇಒ 10 ದಿನದ ಹಿಂದೆ ವರ್ಗಾವಣೆಯಾಗಿದ್ದಾರೆ. ಅವರ ಸ್ಥಾನಕ್ಕೆ ಇಂದಿಗೂ ಯಾರೂ ಬಂದಿಲ್ಲ. ಜಿಲ್ಲೆಯ ಆಡಳಿತ ಯಂತ್ರದ ಪ್ರಮುಖ 3ರಲ್ಲಿ ಒಂದು ಜಿಲ್ಲಾ ಪಂಚಾಯಿತಿ. ಈ ಮೊದಲೇ ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ 2 ತಿಂಗಳುಗಳ ಕಾಲ ಚುನಾವಣೆ ನೀತಿ ಸಂಹಿತೆ ಕಾರಣಕ್ಕೆ ಆಡಳಿತ ಯಂತ್ರ ಸ್ತಬ್ಧವಾಗಿತ್ತು. ಯಾವುದೇ ಸಭೆಗಳನ್ನು ನಡೆಸಲು ಸಹ ನೀತಿ ಸಂಹಿತೆ ಅಂತ ಸಬೂಬು ಹೇಳ್ತಾ ಇದ್ರು. ಒಂದು ಸ್ಥಾನಕ್ಕೆ ಎಷ್ಟೊಂದು ದಿನದ ಗ್ಯಾಪ್ ಇದ್ದದ್ದು ಇದೇ ಮೊದಲ ಬಾರಿ. ಇದರ ಬಗ್ಗೆ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಇಲಾಖೆಯ ಸಿಇಒ ಆಗಿರುವಂಥ ಶಶಿಧರ್ ಕುರೇರ್ ಅವ್ರನ್ನ 10 ದಿವಸದ ಹಿಂದುಗಡೆನ ಟ್ರಾನ್ಸ್ಫರ್ ಮಾಡಿದ್ರಿ. ಆದರೆ ಬಾಗಲಕೋಟೆ ಜಿಲ್ಲಾ ಪಂಚಾಯತಿಗೆ ಇನ್ನೂತನಾದಂಥ ಹೊಸ ಸಿಇಒನ ನೀವು ಯಾರನ್ನೂ ಅಪಾಯಿಂಟ್ ಮಾಡಿಲ್ಲ. ಯಾರೋ ಒಬ್ಬರು ಜಾಯ್ನ್ ಆಗ್ಬೇಕಂತ ಬಂದಿದ್ರಂತ, ಅವರು ಸಹಿಯೂ ಮಾಡಲಿಲ್ಲ, ಜಾಯ್ನೂ ಆಗಲಿಲ್ಲ. ಯಾಕಂದ್ರೆ ಸುಟಿಗೆ ತೊಗೊಂಡು ಬಂದಿದ್ದಿಲ್ಲ ಅಂತ ಕಾಣಿಸ್ತದೆ. ಅವರು ವಾಪಸ್ ಹೋಗಿದ್ದಾರೆ. ಸಾಧ್ಯ ಆದಷ್ಟು ಬೇಗನೆ ಮತ್ತೊಬ್ಬ ಸಿಇಒನ ಅಪಾಯಿಂಟ್ ಮಾಡಬೇಕು. ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಅವ್ರದ್ದೇ ಆದಂಥ ಸಾಕಷ್ಟು ಜವಾಬ್ದಾರಿಗಳಿರ್ತಾವೆ. ಅವರಿಗೆ ಚಾರ್ಜ್ ಕೊಟ್ಟರೆ ನೀವು ಹೆಂಗೆ ಮಾಡೋಕ್ಕೆ ಸಾಧ್ಯದ? ಯಾಕಂದರೆ ಜಿಲ್ಲಾ ಪಂಚಾಯತ್ ಇಲಾಖೆ ಒಳಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು, ಆರೋಗ್ಯ ಇಲಾಖೆ ಹಿಡ್ಕೊಂಡು, ರೈತರವರೆಗೂ ಕೂಡ ಆ ಇಲಾಖೆ ಒಳಗೆ ಸಾಕಷ್ಟು ಇಲಾಖೆಗಳಿರ್ತಾವೆ. ಜಿಲ್ಲಾ ಪಂಚಾಯತಿ ಒಳಗೆ ಒಳ ಇಲಾಖೆಗಳು ಭಾಳ ಇರ್ತಾವೆ. ಹೆಂಗೆ ಕೆಲಸ ನಿಭಾಯಿಸೋಕ್ಕೆ ಸಾಧ್ಯದ? ನೀತಿ ಸಂಹಿತೆ ಮುಗಿತಾ ಇದ್ದಂತೆ ಜಿಲ್ಲಾ ಪಂಚಾಯತಿ ಸಿಇಒ ಶಶಿಧರ್ ಕುರೇರ್ ಹಾಗೂ ಯೋಜನಾ ನಿರ್ದೇಶಕರಾಗಿದ್ದ SM ಕಾಂಬಳೆ ಅವರನ್ನ ಸರ್ಕಾರ ವರ್ಗಾವಣೆ ಮಾಡಿದೆ. ವರ್ಗಾವಣೆ ಆಡಳಿತದ ಒಂದು ಭಾಗ. ಅದರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಆದಷ್ಟು ಬೇಗ ಹುದ್ದೆ ಭರ್ತಿ ಮಾಡಿ ಅಂತ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ಬಾಗಲಕೋಟೆ ಜಡಿಪಿ ಒಳಗೆ 110 ಉದ್ಯೋಗ ಅದಾವು. ಅದರಾಗ 60 ಉದ್ಯೋಗ ಖಾಲಿ ಇದಾವೆ. ಅದನ್ನು ಭರ್ತಿ ಮಾಡಬೇಕು ಸರ್ಕಾರ ಗಮನ ಇಟ್ಕೊಂಡು. ಏನು ಆಫೀಸಿಗೆ ಹೋದ್ರೆ ಅವರಿಲ್ಲ ಇವರಿಲ್ಲ, ಮತ್ತು ಸಾಹೇಬರು ಹೊರಗೆ ಹೋಗ್ಯಾರ, ಇವ್ರು ಹೋಗ್ಯಾರ ಅಂತಾರೆ. ದೊಡ್ಡ ದೊಡ್ಡ ಸಾಹೇಬ್ಗಳನ್ನ ರಜದ ಮ್ಯಾಗ ಇದ್ದಾಗ ಮತ್ತು ನಾವು ಸಾರ್ವಜನಿಕರು ಹೋದ್ರೆ ಸರಿಯಾಗಿ ಸ್ಪಂದನೆ ಮಾಡ್ತಾಯಿಲ್ಲ. ಇಲ್ಲರಿ ಹೊರಗಡೆ ಹೋಗ್ಯಾರ, ಅಲ್ಲಿ ಹೋಗ್ಯಾರ, ಊರಿಗೆ ಹೋಗ್ಯಾರ, ರಜದ ಮ್ಯಾಗ ಅದಾರ ಅಂಥೇಳಿ ಈ ಥರ ಕೊಂಕಣ್ಯಾವ ಹೇಳ್ತಾರೆ. ಹೀಗಾಗಿ ಗೋರ್ಮೆಂಟ್ದವರು ಎಚ್ಚೆತ್ತುಕೊಂಡು ಭರ್ತಿ ಮಾಡಬೇಕು. ಯಾವ್ಯಾವ ಖಾಲಿ ಉದ್ಯೋಗ ಇದಾವೆ ಅವೆಲ್ಲ ಭರ್ತಿ ಮಾಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಜಿಲ್ಲಾ ಪಂಚಾಯತಿಗೆ ಹುದ್ದೆಗಳ ಬರ ಎದುರಾಗಿದ್ದು ಅಭಿವೃದ್ಧಿಗೆ ಕೊಕ್ಕೆ ಹಾಕಿದಂತಾಗಿದೆ. ಆದಷ್ಟು ಬೇಗ ಹುದ್ದೆ ಭರ್ತಿ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ನೀಡಬೇಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ವೆಲ್ಕಮ್ ಬ್ಯಾಕ್. ಜಿಲ್ಲಾ ಪಂಚಾಯಿತಿ ಸಾರ್ವಜನಿಕ ಆಡಳಿತದಲ್ಲಿ ಮಹತ್ವದ ಇಲಾಖೆ. ಅದರ ಅಡಿಯಲ್ಲಿ ಅನೇಕ ಇಲಾಖೆಗಳು ಬರುತ್ತೆ. ಆದರೆ ಅಂತಹ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಬರ ಎದುರಿಸ್ತಾ ಇದ್ದಾರೆ. ಹಾಗಾದರೆ ಇಂಥ ಪರಿಸ್ಥಿತಿ ಬಂದಿದ್ದು ಯಾವ ಜಿಲ್ಲೆಗೆ, ಎಷ್ಟು ಹುದ್ದೆ ಇಲ್ಲಿ ಖಾಲಿ ಇದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. 110 ಹುದ್ದೆಗಳಲ್ಲಿ 60 ಮಂದಿ ಇಲ್ಲ, ಭರ್ತಿ ಮಾಡಿ. ಅಧಿಕಾರಿಗಳಿಲ್ಲದೆ ಜಿಲ್ಲಾ ಪಂಚಾಯಿತಿ ಖಾಲಿ. ಇದು ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ. ಆದರೆ ಈ ಜಿಲ್ಲಾ ಪಂಚಾಯಿತಿಗೆ ಈಗ ಅಧಿಕಾರಿಗಳು ಸಿಬ್ಬಂದಿಗಳ ಕೊರತೆ ಕಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಇರಬೇಕಾದ ಒಟ್ಟು 110 ಹುದ್ದೆಗಳಲ್ಲಿ 60 ಹುದ್ದೆಗಳು ಖಾಲಿ ಇವೆ. ಮುಖ್ಯವಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ, ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರು, ಕಿರಿಯ ಅಭಿಯಂತರರು, ತಾಂತ್ರಿಕ ಸಹಾಯಕರು ಸೇರಿದಂತೆ ಎಬಿಸಿಡಿ ವಿಭಾಗದ ಒಟ್ಟು 60 ಹುದ್ದೆಗಳು ಖಾಲಿ ಇವೆ. ಇನ್ನು ಸಿಇಒ 10 ದಿನದ ಹಿಂದೆ ವರ್ಗಾವಣೆಯಾಗಿದ್ದಾರೆ. ಅವರ ಸ್ಥಾನಕ್ಕೆ ಇಂದಿಗೂ ಯಾರೂ ಬಂದಿಲ್ಲ. ಜಿಲ್ಲೆಯ ಆಡಳಿತ ಯಂತ್ರದ ಪ್ರಮುಖ 3ರಲ್ಲಿ ಒಂದು ಜಿಲ್ಲಾ ಪಂಚಾಯಿತಿ. ಈ ಮೊದಲೇ ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ 2 ತಿಂಗಳುಗಳ ಕಾಲ ಚುನಾವಣೆ ನೀತಿ ಸಂಹಿತೆ ಕಾರಣಕ್ಕೆ ಆಡಳಿತ ಯಂತ್ರ ಸ್ತಬ್ಧವಾಗಿತ್ತು. ಯಾವುದೇ ಸಭೆಗಳನ್ನು ನಡೆಸಲು ಸಹ ನೀತಿ ಸಂಹಿತೆ ಅಂತ ಸಬೂಬು ಹೇಳ್ತಾ ಇದ್ರು. ಒಂದು ಸ್ಥಾನಕ್ಕೆ ಎಷ್ಟೊಂದು ದಿನದ ಗ್ಯಾಪ್ ಇದ್ದದ್ದು ಇದೇ ಮೊದಲ ಬಾರಿ. ಇದರ ಬಗ್ಗೆ ಬಿಜೆಪಿ
ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ಬಾಗಲಕೋಟೆ ಜಿಲ್ಲಾ ಪಂಚಾಯತಿ ಇಲಾಖೆಯ ಸಿಇಒ ಆಗಿರುವಂಥ ಶಶಿಧರ್ ಕುರಿಯರ್ ಅವ್ರನ್ನ 10 ದಿವಸದ ಹಿಂದುಗಡೆನ ಟ್ರಾನ್ಸ್ಫರ್ ಮಾಡಿದ್ರಿ. ಆದರೆ ಬಾಗಲಕೋಟೆ ಜಿಲ್ಲಾ ಪಂಚಾಯತಿಗೆ ಇನ್ನೂತನಾದಂಥ ಹೊಸ ಸಿಇಒನ ನೀವು ಯಾರನ್ನೂ ಅಪಾಯಿಂಟ್ ಮಾಡಿಲ್ಲ. ಯಾರೋ ಒಬ್ಬರು ಜಾಯ್ನ್ ಆಗ್ಬೇಕಂತ ಬಂದಿದ್ರಂತ ಅವರು ಸಹಿಯೂ ಮಾಡಲಿಲ್ಲ, ಜಾಯ್ನೂ ಆಗಲಿಲ್ಲ. ಯಾಕಂದ್ರೆ ಸುಟಿಗೆಸ್ ತೊಗೊಂಡು ಬಂದಿದ್ದಿಲ್ಲ ಅಂತ ಕಾಣಿಸ್ತದೆ. ಅವರು ವಾಪಸ್ ಹೋಗಿದ್ದಾರೆ. ಸಾಧ್ಯ ಆದಷ್ಟು ಬೇಗನೆ ಮತ್ತೊಬ್ಬ ಸಿಇಒನ ಅಪಾಯಿಂಟ್ ಮಾಡಬೇಕು. ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಅವ್ರದ್ದೇ ಆದಂಥ ಸಾಕಷ್ಟು ಜವಾಬ್ದಾರಿಗಳಿರ್ತಾವೆ. ಅವರಿಗೆ ಚಾರ್ಜ್ ಕೊಟ್ಟರೆ ನೀವು ಹೆಂಗೆ ಮಾಡೋಕ್ಕೆ ಸಾಧ್ಯ ಅದ? ಯಾಕಂದರೆ ಜಿಲ್ಲಾ ಪಂಚಾಯತ್ ಇಲಾಖೆ ಒಳಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು, ಆರೋಗ್ಯ ಇಲಾಖೆ ಹಿಡ್ಕೊಂಡು, ರೈತರವರೆಗೂ ಕೂಡ ಆ ಇಲಾಖೆ ಒಳಗೆ ಸಾಕಷ್ಟು ಇಲಾಖೆಗಳಿರ್ತಾವೆ. ಜಿಲ್ಲಾ ಪಂಚಾಯತ್ ಒಳಗೆ ಒಳ ಇಲಾಖೆಗಳು ಭಾಳ ಇರ್ತಾವೆ. ಹೆಂಗೆ ಕೆಲಸ ನಿಭಾಯಿಸೋಕ್ಕೆ ಸಾಧ್ಯ ಅದ? ನೀತಿ ಸಂಹಿತೆ ಮುಗಿತಾ ಇದ್ದಂತೆ ಜಿಲ್ಲಾ ಪಂಚಾಯತಿ ಸಿಇಒ ಶಶಿಧರ್ ಕುರೇರ್ ಹಾಗೂ ಯೋಜನಾ ನಿರ್ದೇಶಕರಾಗಿದ್ದ SM ಕಾಂಬಳೆ ಅವರನ್ನ ಸರ್ಕಾರ ವರ್ಗಾವಣೆ ಮಾಡಿದೆ. ವರ್ಗಾವಣೆ ಆಡಳಿತದ ಒಂದು ಭಾಗ, ಅದರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಆದಷ್ಟು ಬೇಗ ಹುದ್ದೆ ಭರ್ತಿ ಮಾಡಿ ಅಂತ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ಬಾಗಲಕೋಟೆ JDP ಒಳಗೆ 110 ಉದ್ಯೋಗ ಅದಾವು. ಅದರಾಗ 60 ಉದ್ಯೋಗ ಖಾಲಿ ಇದಾವೆ. ಅದನ್ನು ಭರ್ತಿ ಮಾಡಬೇಕು ಸರ್ಕಾರ ಗಮನ ಇಟ್ಕೊಂಡು. ಏನು ಆಫೀಸಿಗೆ ಹೋದ್ರೆ ಅವರಿಲ್ಲ ಇವರಿಲ್ಲ ಮತ್ತು ಸಾಹೇಬರು ಹೊರಗೆ ಹೋಗ್ಯಾರ ಇವ್ರು ಹೋಗ್ಯಾರ ಅಂತಾರೆ. ದೊಡ್ಡ ದೊಡ್ಡ ಸಾಹೇಬ್ಗಳನ್ನ ರಜದ ಮ್ಯಾಗ ಇದ್ದಾಗ ಮತ್ತು ನಾವು ಸಾರ್ವಜನಿಕರು ಹೋದ್ರೆ ಸರಿಯಾಗಿ ಸ್ಪಂದನೆ ಮಾಡ್ತಾಯಿಲ್ಲ. ಇಲ್ಲರಿ ಹೊರಗಡೆ ಹೋಗ್ಯಾರ, ಅಲ್ಲಿ ಹೋಗ್ಯಾರ, ಊರು ಹೋಗ್ಯಾರ, ರಜದ ಮ್ಯಾಗ ಅದಾರ ಅಂಥೇಳಿ ಈ ಥರ ಕೊಂಕ್ ನಾವು ಹೇಳ್ತಾರೆ. ಹೀಗಾಗಿ ಗೋರ್ಮೆಂಟ್ದವರು ಎಚ್ಚೆತ್ತುಕೊಂಡು ಭರ್ತಿ ಮಾಡಬೇಕು. ಯಾವ್ಯಾವ ಖಾಲಿ ಉದ್ಯೋಗ ಇದಾವೆ ಅವೆಲ್ಲ ಭರ್ತಿ ಮಾಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಜಿಲ್ಲಾ ಪಂಚಾಯತಿಗೆ ಹುದ್ದೆಗಳ ಬರ ಎದುರಾಗಿದ್ದು ಅಭಿವೃದ್ಧಿಗೆ ಕೊಕ್ಕೆ ಹಾಕಿದಂತಾಗಿದೆ. ಆದಷ್ಟು ಬೇಗ ಹುದ್ದೆ ಭರ್ತಿ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ನೀಡಬೇಕಿದೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ವೆಲ್ಕಮ್ ಬ್ಯಾಕ್. ಜಿಲ್ಲಾ ಪಂಚಾಯತಿ ಸಾರ್ವಜನಿಕ ಆಡಳಿತದಲ್ಲಿ ಮಹತ್ವದ ಇಲಾಖೆ. ಅದರ ಅಡಿಯಲ್ಲಿ ಅನೇಕ ಇಲಾಖೆಗಳು ಬರುತ್ತೆ. ಆದರೆ ಅಂತಹ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಬರ ಎದುರಿಸ್ತಾ ಇದ್ದಾರೆ. ಹಾಗಾದರೆ ಇಂಥ ಪರಿಸ್ಥಿತಿ ಬಂದಿದ್ದು ಯಾವ ಜಿಲ್ಲೆಗೆ, ಎಷ್ಟು ಹುದ್ದೆ ಇಲ್ಲಿ ಖಾಲಿ ಇದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. 110 ಹುದ್ದೆಗಳಲ್ಲಿ 60 ಮಂದಿ ಇಲ್ಲ, ಭರ್ತಿ ಮಾಡಿ. ಅಧಿಕಾರಿಗಳಿಲ್ಲದೆ ಜಿಲ್ಲಾ ಪಂಚಾಯಿತಿ ಖಾಲಿ. ಇದು ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ. ಆದರೆ ಈ ಜಿಲ್ಲಾ ಪಂಚಾಯಿತಿಗೆ ಈಗ ಅಧಿಕಾರಿಗಳು, ಸಿಬ್ಬಂದಿಗಳ ಕೊರತೆ ಕಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಇರಬೇಕಾದ ಒಟ್ಟು 110 ಹುದ್ದೆಗಳಲ್ಲಿ 60 ಹುದ್ದೆಗಳು ಖಾಲಿ ಇವೆ. ಮುಖ್ಯವಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ, ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರು, ಕಿರಿಯ ಅಭಿಯಂತರರು, ತಾಂತ್ರಿಕ ಸಹಾಯಕರು ಸೇರಿದಂತೆ ABCD ವಿಭಾಗದ ಒಟ್ಟು 60 ಹುದ್ದೆಗಳು ಖಾಲಿ ಇವೆ. ಇನ್ನು ಸಿಇಒ 10 ದಿನದ ಹಿಂದೆ ವರ್ಗಾವಣೆಯಾಗಿದ್ದಾರೆ. ಅವರ ಸ್ಥಾನಕ್ಕೆ ಇಂದಿಗೂ ಯಾರೂ ಬಂದಿಲ್ಲ. ಜಿಲ್ಲೆಯ ಆಡಳಿತ ಯಂತ್ರದ ಪ್ರಮುಖ 3ರಲ್ಲಿ ಒಂದು ಜಿಲ್ಲಾ ಪಂಚಾಯಿತಿ. ಈ ಮೊದಲೇ ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ 2 ತಿಂಗಳುಗಳ ಕಾಲ ಚುನಾವಣೆ ನೀತಿ ಸಂಹಿತೆ ಕಾರಣಕ್ಕೆ ಆಡಳಿತ ಯಂತ್ರ ಸ್ತಬ್ಧವಾಗಿತ್ತು. ಯಾವುದೇ ಸಭೆಗಳನ್ನು ನಡೆಸಲು ಸಹ ನೀತಿ ಸಂಹಿತೆ ಅಂತ ಸಬೂಬು ಹೇಳ್ತಾ ಇದ್ರು. ಒಂದು ಸ್ಥಾನಕ್ಕೆ ಇಷ್ಟೊಂದು ದಿನದ ಗ್ಯಾಪ್ ಇದ್ದದ್ದು ಇದೇ ಮೊದಲ ಬಾರಿ. ಇದರ ಬಗ್ಗೆ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ಬಾಗಲಕೋಟೆ ಜಿಲ್ಲಾ ಪಂಚಾಯತಿ ಇಲಾಖೆಯ ಸಿಇಒ ಆಗಿರುವಂಥ ಶಶಿಧರ್ ಕುರಿಯರ್ ಅವ್ರನ್ನ 10 ದಿವಸದ ಹಿಂದುಗಡೆನ ಟ್ರಾನ್ಸ್ಫರ್ ಮಾಡಿದ್ರಿ. ಆದರೆ ಬಾಗಲಕೋಟೆ ಜಿಲ್ಲಾ ಪಂಚಾಯತಿಗೆ ಇನ್ನೂತನಾದಂಥ ಹೊಸ ಸಿಇಒನ ನೀವು ಯಾರನ್ನೂ ಅಪಾಯಿಂಟ್ ಮಾಡಿಲ್ಲ. ಯಾರೋ ಒಬ್ಬರು ಜಾಯ್ನ್ ಆಗ್ಬೇಕಂತ ಬಂದಿದ್ರಂತ ಅವರು ಸಹಿಯೂ ಮಾಡಲಿಲ್ಲ, ಜಾಯ್ನೂ ಆಗಲಿಲ್ಲ. ಯಾಕಂದ್ರೆ ಸುಟಿಗೆಸ್ ತೊಗೊಂಡು ಬಂದಿದ್ದಿಲ್ಲ ಅಂತ ಕಾಣಿಸ್ತದೆ. ಅವರು ವಾಪಸ್ ಹೋಗಿದ್ದಾರೆ. ಸಾಧ್ಯ ಆದಷ್ಟು ಬೇಗನೆ ಮತ್ತೊಬ್ಬ ಸಿಇಒನ ಅಪಾಯಿಂಟ್ ಮಾಡಬೇಕು. ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಅವ್ರದ್ದೇ ಆದಂಥ ಸಾಕಷ್ಟು ಜವಾಬ್ದಾರಿಗಳಿರ್ತಾವೆ. ಅವರಿಗೆ ಚಾರ್ಜ್ ಕೊಟ್ಟರೆ ನೀವು ಹೆಂಗೆ ಮಾಡೋಕ್ಕೆ ಸಾಧ್ಯ ಅದ? ಯಾಕಂದರೆ ಜಿಲ್ಲಾ ಪಂಚಾಯತ್ ಇಲಾಖೆ ಒಳಗೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು, ಆರೋಗ್ಯ ಇಲಾಖೆ ಹಿಡ್ಕೊಂಡು, ರೈತರವರೆಗೂ ಕೂಡ ಆ ಇಲಾಖೆ ಒಳಗೆ ಸಾಕಷ್ಟು ಇಲಾಖೆಗಳಿರ್ತಾವೆ. ಜಿಲ್ಲಾ ಪಂಚಾಯತ್ ಒಳಗೆ ಒಳ ಇಲಾಖೆಗಳು ಭಾಳ ಇರ್ತಾವೆ. ಹೆಂಗೆ ಕೆಲಸ ನಿಭಾಯಿಸೋಕ್ಕೆ ಸಾಧ್ಯ ಅದ? ನೀತಿ ಸಂಹಿತೆ ಮುಗಿತಾ ಇದ್ದಂತೆ ಜಿಲ್ಲಾ ಪಂಚಾಯತಿ ಸಿಇಒ ಶಶಿಧರ್ ಕುರೇರ್ ಹಾಗೂ ಯೋಜನಾ ನಿರ್ದೇಶಕರಾಗಿದ್ದ SM ಕಾಂಬಳೆ ಅವರನ್ನ ಸರ್ಕಾರ ವರ್ಗಾವಣೆ ಮಾಡಿದೆ. ವರ್ಗಾವಣೆ ಆಡಳಿತದ ಒಂದು ಭಾಗ, ಅದರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಆದಷ್ಟು ಬೇಗ ಹುದ್ದೆ ಭರ್ತಿ ಮಾಡಿ ಅಂತ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ಬಾಗಲಕೋಟೆ JDP ಒಳಗೆ 110 ಉದ್ಯೋಗ ಅದಾವು. ಅದರಾಗ 60 ಉದ್ಯೋಗ ಖಾಲಿ ಇದಾವೆ. ಅದನ್ನು ಭರ್ತಿ ಮಾಡಬೇಕು ಸರ್ಕಾರ ಗಮನ ಇಟ್ಕೊಂಡು. ಏನು ಆಫೀಸಿಗೆ ಹೋದ್ರೆ ಅವರಿಲ್ಲ ಇವರಿಲ್ಲ ಮತ್ತು ಸಾಹೇಬರು ಹೊರಗೆ ಹೋಗ್ಯಾರ ಇವ್ರು ಹೋಗ್ಯಾರ ಅಂತಾರೆ. ದೊಡ್ಡ ದೊಡ್ಡ ಸಾಹೇಬ್ಗಳನ್ನ ರಜದ ಮ್ಯಾಗ ಇದ್ದಾಗ ಮತ್ತು ನಾವು ಸಾರ್ವಜನಿಕರು ಹೋದ್ರೆ ಸರಿಯಾಗಿ ಸ್ಪಂದನೆ ಮಾಡ್ತಾಯಿಲ್ಲ. ಇಲ್ಲರಿ ಹೊರಗಡೆ ಹೋಗ್ಯಾರ, ಅಲ್ಲಿ ಹೋಗ್ಯಾರ, ಊರು ಹೋಗ್ಯಾರ, ರಜದ ಮ್ಯಾಗ ಅದಾರ ಅಂಥೇಳಿ ಈ ಥರ ಕೊಂಕ್ ನಾವು ಹೇಳ್ತಾರೆ. ಹೀಗಾಗಿ ಗೋರ್ಮೆಂಟ್ದವರು ಎಚ್ಚೆತ್ತುಕೊಂಡು ಭರ್ತಿ ಮಾಡಬೇಕು. ಯಾವ್ಯಾವ ಖಾಲಿ ಉದ್ಯೋಗ ಇದಾವೆ ಅವೆಲ್ಲ ಭರ್ತಿ ಮಾಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಜಿಲ್ಲಾ ಪಂಚಾಯತಿಗೆ ಹುದ್ದೆಗಳ ಬರ ಎದುರಾಗಿದ್ದು ಅಭಿವೃದ್ಧಿಗೆ ಕೊಕ್ಕೆ ಹಾಕಿದಂತಾಗಿದೆ. ಆದಷ್ಟು ಬೇಗ ಹುದ್ದೆ ಭರ್ತಿ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ನೀಡಬೇಕಿದೆ.
ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.